ಮನೆ ಕೆಲಸ ಮಾಡೆಲ್ಲ ಸಾಕಾಗ್ಬಿಟ್ಟತಿ. ನೀ ಜೀವನ ಹತ್ರ ಮುಕೊಂಡ್ಬಿಡ್ತೀನಿ ಬಿಡತ್ತಾಗ. ಏ ಸಸಿಯ, ನಂಗೆ ಮನೆ ಕೆಲಸ ಮಾಡಿ ಸಾಕಾಗ್ಬಿಟ್ಟತಿ. ಏನಾದ್ರು ಹೆಲ್ಪ್ ಬೇಕೇ ಕೇಳು, ಬೇಕಂದ್ರೆ ಬರ್ತೀನಂತ. ಹಾಂ ತೀರ, ನಂಗೇನಾದ್ರು ಒಂದು ಹೆಲ್ಪ್ ಬೇಕನ್ಸಿದ್ರೆ ನಾನು ನಿಮ್ಮನ್ನು ಕರಿತೀನಿ ಅಂತ ಹೇಳ್ರಿ. ಮುಕ್ಕರಿತ್ತೀರ ಅತ್ತೀರ ಅತ್ತೀರ. ಅಯ್ಯೋ, ನಮ್ಮ ಅತ್ತೆ ಮುಖಂಡಾರ ಬಿಡು, ಮತ್ತೆ ಯಾಕೆ ತಪ್ಪಿಸೋದಂತ ನಾನೇ ಮಾಡ್ಕೊಂಡಂತ ಬಿಡು ಕೆಲಸನ. ರೀ ಏನ್ರಿ, ಬರ್ರಿ ಸ್ವಲ್ಪ. ಶೋ ಸರ್. ಎಸ್ ಸರ್, ಶೋ ಸರ್. ಟುಮಾರೋ ಐ ಕಾಲ್ ಸರ್. ಏ ರೀ ಬರ್ರಿ ಇಲ್ಲಿ. ಏ ಬಂದೆ, ಆಫೀಸ್ ವರ್ಕಲ್ಲಿ ಬ್ಯುಸಿ ಇದ್ದೀನಿ ನಾನು. ರೀ ಜಲ್ದಿ ಬರ್ರಿ, ಒಂದೇ ನಿಮಿಷ. ಹಾಂ ಹೇಳಿ, ಏನಾಯ್ತು? ಅತ್ತೆಯವ್ರ ಮುಖಂಡರು ನಮ್ಗೆ ಸ್ವಲ್ಪ ಅಡುಗೆ ಮಾಡಕ್ಕೆ ಹೆಲ್ಪ್ ಮಾಡಲ್ಲ. ಇವತ್ತೊಂದಿನ ಹೆಲ್ಪ್ ಮಾಡಲ್ಲ. ಅತ್ತೆಯವರು ಮನೆ ಕೆಲಸ ಮಾಡಿ ಸುಸ್ತಾಗಿತ್ತು ಅವ್ರಿಗೂ. ಇವತ್ತೊಂದಿನ ಮಾಡಿ, ನಾಳಿಂದ ಬೇಕಾದ್ರೆ ಅತ್ತೆಯವ್ರಿಗೆ ಹೇಳ್ತೀನಂತ. ಇಲ್ಲ ಇಲ್ಲ, ನನ್ನ ಕೈಲಿದಾಗಲ್ಲ. ಅಮ್ಮ ನೆಪ್ಸಲ್ಲಿ, ಅಮ್ಮ ಮಾಡ್ಕೊಂಡಿದ್ರು ನೋಡು. ಏ ಅಮ್ಮ, ನಿಂಗೇನು ಕೆಲಸ ಮಾಡಕ್ ಬರಲ್ವಾ? ಎದ್ದೇಳು. ರೀ, ಏನ್ ಬುದ್ಧಿ ಇದೆಯಾ ಇಲ್ವಾ ನಿಮ್ಗೆ? ಅವರು ಮಲ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಅರ್ಥ ಆಗ್ತಿಲ್ವಾ ನಿಮ್ಗೆ? ಆ ಥರ ಕೂಗ್ಬೇಡಿ, ಅವರಿಗೆ ನಿದ್ದೆಯಿಂದ ಎಚ್ಚರ ಆಗುತ್ತೆ. ಅವರು ಇಷ್ಟು ತರ ಮನೆ ಕೆಲಸ ಎಲ್ಲ ಮಾಡಿದ್ದಾರೆ ಗೊತ್ತಾ ನಿಮ್ಗೆ? ಹೆಲ್ಪ್ ಮಾಡೋ ಕಾರ್ಯ ಮಾಡಿ, ಇಲ್ಲಾಂದ್ರೆ ಸುಮ್ಮನೆ ಹೋಗ್ರಿ. ಈ ಅಮ್ಮ ಎದ್ದೇಳಿಗ, ಅವಳು ಎಷ್ಟಂತ ಕಷ್ಟಪಡ್ಬೇಕು. ಎದ್ದೇಳಿ ನೀನು, ಸ್ವಲ್ಪ ಅಡುಗೆ ಮಾಡು. ರೀ ಸಿಟ್ಟು ಬರ್ಸ್ಬೇಡಿ ನನಗೆ, ನೀವು ಸುಮ್ಮನೆ ಹೋಗ್ಬೇಡ್ರಿ. ಇವಳಿಗೆ ಏನಾದರೂ ಅರ್ಥನೇ ಆಗೋದಿಲ್ಲ. ನನಗೆ ಬಿಡು, ಮಾಡ್ಕೊಳ್ಳಿ, ಬಿಟ್ಟರೆ ಬಿಡಿ. ನಾನೇನೋ ಹೆಲ್ಪ್ ಮಾಡೋಣ ಅಂತ ಹೋದರೆ ಹಿಂಗೆ ಮಾಡ್ತಾಳೆ. ಅತ್ತಿಯರು ಮುಖಂಡರ ಇನ್ನು ಅವ್ರು ನೆಮ್ಸೋದು ಬೇಡ, ನಾನು ಅಡುಗೆ ಮಾಡೋಣಂತ. ಇವ್ರು ಹೇಳಿದ ಅರ್ಥನ ಮಾಡ್ಕೊಂಡಂಗಿಲ್ಲ ಇವರು. ಬರೀ ಅತ್ತಿಯವ್ರನ್ನ ಎಬ್ಸು ಅಂತಾರೆ. ಅವರು ಪಾಪ ವಯಸ್ಸಾಗುತ್ತಿಲ್ಲ, ಅವ್ರು ಇಷ್ಟ ಅಂತ ಮಾಡ್ಬೇಕು. ಹೊರಗೆ ಬೇರೆ ಅತ್ತಿಯರೆಲ್ಲ ಕಾಲ ಮೇಲೆ ಕಾಲು ಹಾಕೊಂಡು ಕುಂತಿರ್ತಾರೆ. ಅದನ್ನ ತೊಂಬ ಅಂತಿರ್ತಾರೆ. ಆದ್ರೆ ನಮ್ಮ ಅತ್ತೆ ಹಂಗಲ್ಲ, ನಮ್ಮ ಅತ್ತೆ ಭಾಳ ಒಳ್ಳೆಯದರ. ಹೋಗೋಣ ನಡಿ ಇನ್ನು ಅಡುಗೆ ಮಾಡಕ್ಕೆ. ಅಯ್ಯೋ, ನಾನು ನಮ್ಮ ಸೊಸೆನ ಭಾಳ ಅಪಾರ್ಥ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಈಗ ಗೊತ್ತಾಯ್ತು ಅವಳು ಎಂಥ ಒಳ್ಳೆಯವಳು ಅಂತ. ಇವನಿದ್ದಾನಲ್ಲ, ಅವ್ರ ಅಮ್ಮಂಗೆ ಎಲ್ಲ ಕೆಲಸ ಹಚ್ಬೇಕಂತ ನೋಡ್ತಿದ್ದಾನೆ. ಆದರೆ ನಮ್ಮ ಸೊಸೆ ಅಂಥವಳಲ್ಲ. ಇವತ್ತು ಗೊತ್ತಾಯ್ತು ನನಗೆ ನಮ್ಮ ಸೊಸೆ ಅಂಥವಳು ಅಂತ. ಇನ್ನವಳಿಗೆ ಕಷ್ಟ ಆಗುತ್ತೆ ಅಡುಗೆ ಮಾಡೋಕ್ಕೆ. ನಾನು ಹೋಗ್ತೀನಿ, ನಡಿ ಹೋಗೋಣ ಇನ್ನು. ಏ ಬರೀ ಇಲ್ಲಿ, ಅತ್ತೆ ಎದುರು ಬರೀ ಇಲ್ಲಿ. ಹಾಂ, ಅಂದ್ಕೊಂಡಂಗೆ ಪ್ಲ್ಯಾನ್ ಸಕ್ಸಸ್ಫುಲ್ ಆಯಿತು. ನೀನು ಅವಳಿಗೆ ಹಿಂಗೆ ಹೇಳಿದಕ್ಕೆ ಎಚ್ಚರ ಆಗಲ್ಲ ಅಂತ ಅಂದ್ಕೊಂಡಿದ್ದೆ. ಆದರೆ ನೀನು ಭಾಳ ಚಾಲಾಕಿದ್ದೆ ಕಣೆ. ಅತ್ತೆನ ಹೆಂಗೆ ನೋಡ್ಕೋಬೇಕಂತ ಎಲ್ಲ ಚೆನ್ನಾಗಿ ಗೊತ್ತಿದೆ ನಿನಗೆ. ಶಬಾಷ್. ಏನು, ನನ್ನ ಸೊಸೆ ಬಂಗಾರದಂತಳು ಅಂತ ಅಂದ್ಕೊಂಡ್ರೆ ಇವಳು 420 ಇದ್ದಾಳೆ. ಇವಳನ್ನ ಹೀಗೆ ಬಿಡಬಾರ್ದು, ಇವಳಿಗೊಂದು ತಕ್ಕ ಪಾಠ ಕಳಿಸ್ಲೇಬೇಕು. ಹಾಂ ರೀ, ಈಗ ಹೋಗೋಣ ಬನ್ನಿ. ಮತ್ತೆ ಅತ್ತೆ ಬಂದರೆ ಭಾಳ ಕಷ್ಟ ಆಗುತ್ತೆ ನಮಗೆ. ಇನ್ನು ಇವ್ನು ಬಿಡಬಾರ್ದು, ಇವಳಿಗೊಂದು ಪಾಠ ಕಲಿಸ್ತೀನಿ ನಾನು. ಏನು ಅಮ್ಮ ತಾಯಿ, ಸ್ವಲ್ಪ ದಯೆ ತೋರಿಸಿ, ಕುರುಡನಿಗೆ ಒಂದು 2 ರೂಪಾಯಿ ಭಿಕ್ಷೆ ಹಾಕಮ್ಮ ತಾಯಿ. ಏನು ನಾಟಕ ಮಾಡಿ ಸಾಕು. ಸ್ಪೆಕ್ಟ್ ತೆಗಿ ನೋಡೋಣ. ಏನು ನಿಜ ಕೂಡ ಇದೆ, ನಾಟಕ ಮಾಡ್ತಿದ್ದೆ ನೀನಿಲ್ಲಿ. ನಿನ್ನ ಮರಳಿನ ಮಾತಿಗೆ ನಮ್ಮ ಮನೆಯಲ್ಲಿರೋ ಅತ್ತೆ, ಅವಳು ಅತ್ತೆ ಅಲ್ಲ, ಹುಚ್ಚಿ ಪೆದ್ದಿ. ಅವಳು ನಿನ್ನ ಮರಳಿನ ಮಾತಿಗೆ ಬಲಿಯಾಗಿ ಪಾಪ ಅವ್ರು ಕೂಡಾಗಿ ಒಂದು 10 ರೂಪಾಯಿ ಕೊಡು ಅಂತ ಹೇಳ್ತಿದ್ದಾಳೆ. ಏನೇ ಕೊಳಿಪಿಲ್ಲೆ, ನನಗೆ ಹುಚ್ಚಿ ಮತ್ತು ಪೆದ್ದಿ ಅಂತ ಹೇಳ್ತೀಯ? ಎಷ್ಟೇ ಧೈರ್ಯ ನಿನಗೆ ನನಗೆ ಹುಚ್ಚಿ ಪೆದ್ದಿ ಅನ್ನಕ್ಕೆ? ಕೊಳಿಪಿಲ್ಲೆ, ಒಂದು ಹೆಡ್ ಕೊಟ್ಟದೆ ಕಪಾಳಕ್ಕೆ ಕಪಾಳ ಊದ್ಕೊಂಡ್ಬಿಡ್ಬೇಕು ನೋಡೀಗ. ಅದು ಅತ್ತೆ, ನೀವು ಯಾವಾಗ ಬಂದ್ರಿ ಅತ್ತೆ? ಇನ್ನು ಸಾಕು, ನನಗೆಲ್ಲ ಕೇಳಿದೆ. ಈ ಮುದ್ಕುನ ಹತ್ರ ಏನೇನು ಮಾತಾಡಿದ್ದೆ ನನ್ನ ಬಗ್ಗೆ ನೀನು? ಮತ್ತೆ ಬೆಡ್ರೂಮಲ್ಲಿ ಏನೇ ಮಾತಾಡ್ತೀಯ ನನ್ನ ಬಗ್ಗೆ ನಿನ್ನ ಗಂಡನ ಹತ್ರ? ಇನ್ನೊಂದ್ಸಲ ಇದೇನಂದ್ರೆ ಆದ್ರೆ ತವ್ರ ಮನೆ ಕಳ್ಸಿಬಿಡ್ತೀನಿ, ಹುಷಾರ್. ಸರಿ ಅತ್ತೆ, ಇನ್ನೊಂದ್ಸಲ ಆದ್ರೆ ಇವತ್ತು ಮಾಡಲ್ಲ ಅತ್ತೆ. ಇನ್ನು ಸಾಕು, ಒಳಗಡೆ ನಡಿ. ಹಾಂ ಅತ್ತೆ. ತಾತ, ಅವಳ ಮಾತಿಗೆ ನೀವೇನು ತಲೆ ಕೆಡ್ಸ್ಕೊಬೇಡಿ. ಅವಳು ಯಾವಾಗಲೂ ಹಾಗೆ. ಇಡಿ, ನಾನು ನಿಮ್ಗೆ ಕೊಡ್ತೀನಿ ದುಡ್ಡನ್ನ. ನೀನು ವರ್ಷ ಸುಖವಾಗಿ ಬಾಳಮ್ಮ. ಸರಿ, ತಗೋ ಈ ದುಡ್ಡನ್ನ. ಥ್ಯಾಂಕ್ಸ್ ಅಮ್ಮ, ನಾನು ಬರ್ತೀನಿ. ಹಾಂ ಸರಿ. ನೆಕ್ಸ್ಟ್ ಟೈಮ್ ಅವತ್ತಾರು ಬಂದಾಗ ಈ ಕೋಳಿ ಪೇಳೆ ಮತ್ತೆ ಹಂಗೆ ಮಾತಾಡಿ ಹೇಳು, ನಾನು ನೋಡ್ಕೊಳ್ತೀನಿ. ಆಯ್ತಮ್ಮ.
ಏ ಅಶೋಕ, ಅಶೋಕ ಬಾರೋ ಇಲ್ಲಿ. ಏ ಅಶೋಕ ಜಲ್ದಿ ಬಾರು, ಎಷ್ಟೊತ್ತು? ಏ ಏನೇ ಮಾಡಿದ್ಯಾ? ನಮ್ಮಮ್ಮ ಆ ಥರ ಕರೀತಿದ್ದಾರೆ ಅಂದ್ರೆ ನೀ ಏನೋ ಮಾಡಿದ್ಯಾ? ಏನು ಮಾಡಿದ್ಯಾ ಹೇಳು. ಈ ಅದು ನಾ ಏನೂ ಮಾಡಿಲ್ಲ. ನಾನು ಭಿಕ್ಷುಕರು ಬಂದಿದ್ರು, ಅವ್ರ ಮುಂದೆ ನಮ್ಮತ್ತೆ ಪೆದ್ದಿ ಹುಚ್ಚಿ ಅಂತ ಎಲ್ಲ ಹೇಳ್ಬಿಟ್ಟಿದ್ದೀನಿ ಅದಕ್ಕೆ. ಹಾಗಾದ್ರೆ ಈಗ ನಿನ್ನ ಕತೆ ಮುಗೀತು, ನಡಿ ಅಮ್ಮನ ಹತ್ರ ಹೋಗೋಣ. ಹಾ ಅಮ್ಮ, ಏನಾಯ್ತು? ನಿನ್ನ ಹೆಂಡತಿನ ಕರಿಯೋ ಅಶೋಕ. ಏ ಬಾರೆ ಇಲ್ಲಿ, ಎಲ್ಲಿದೆಯೇ ಬಾ. ಹಾ ಹೇಳೆ ಅತ್ತೆ. ಸಾಕು ಆಗ್ಲಿ ಏನ್ ಮಾಡಿದೆ ಅಂತ ನಿನ್ ಗಂಡಂಗೆ ಹೇಳು. ಸಾರಿ ಅತ್ತೆ, ನನ್ನ ಗಂಡಗೆ ಹೇಳ್ಬೇಡಿ, ಇಲ್ಲಾಂದ್ರೆ ಅವ್ನು ಹೊಡೆದ್ ಬಿಡ್ತಾರೆ. ನಿನ್ನ ಆಟಕ್ಕೆಲ್ಲ ಬೇಡ, ನಾನು ಹೇಳ್ತೀನಿ. ಏನಮ್ಮ ಏನಾಯ್ತು? ನಮ್ಮಮ್ಮ ಇಷ್ಟು ಹೇಳ್ತಿದ್ದಾರೆ ಅಂದೆ ಏನೇ ಮಾಡಿದ್ಯಾ ನೀನು? ಏನೇ ಮಾಡಿದ್ಯಾ? ಏನಿಲ್ಲ ರೀ. ಅವಳು ನಿನ್ ಕೇಳ್ಬೇಡಮ್ಮ, ಏನ್ ಮಾಡಿದಾಳೆ ಅಂತ ಹೇಳಮ್ಮ ನನಗೆ, ನಾನು ನೋಡ್ಕೊಳ್ತೀನಿ ಅವಳದು. ಆ ಭಿಕ್ಷುಕನ ಮುಂದೆ ನೀನು ಪದ್ದಿ, ನೀನು ಹುಚ್ಚಿ, ನೀನು ಮುದುಕಿ ಅಂತ ಎಲ್ಲ ಹೇಳ್ತಿದ್ದಾಳೆ ಕಣೋ. ಏ ಯಾಕೆ ಹೆಂಗ್ ಮಾತಾಡ್ತೀಯಾ? ತಗೋದ್ನ, ನೆಕ್ಸ್ಟ್ ಟೈಮ್ ಈ ತರ ಏನಾದ್ರು ಮಾಡಿದ್ರೆ ನೀನು ತವ್ರ ಮನೆಗೆ ಕಳಿಸ್ಬಿಡ್ತೀನಿ, ಹುಷಾರ್. ಫ್ರೆಂಡ್ಸ್, ಈಗ ನಮ್ಮ ಅತ್ತೆದು ಸಿಟ್ನ ಕಡಿಮೆ ಮಾಡ್ಬೇಕಂದ್ರೆ ನೀವು ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಎಸ್ ಫ್ರೆಂಡ್ಸ್, ನೀವು ನನ್ನ ಸಿಟ್ನ ಕಡಿಮೆ ಮಾಡ್ಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.